ಸೊ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಶಾಪಿಂಗ್ ಹೋಗಿದ್ದೆ. ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೂವು, ಹಣ್ಣು ಎಲ್ಲನೂ. ಹೂವು ಹತ್ರ ಹೋಗಿದ್ದೆ. ತುಂಬಾ ರೇಟ್ ಆಗಿಬಿಟ್ಟಿತ್ತು. ಒಂದೊಂದು ಮಾರೇ ಎಷ್ಟು ಕಾಸ್ಟ್ಲಿ ಆಗಿತ್ತು. ತುಂಬ ವೆರೈಟಿ ಹೂವೆಲ್ಲ ಇತ್ತು. ನಾನು ಬಂದು ಸೇವಂತಿಗೆ 2 ಮಾರು ತೊಗೊಂಡು ಬಂದೆ. ಯಾಕೆಂದರೆ ಗಾಡಿ, ಕಾರು ಎಲ್ಲ ಕೂಡ ಇತ್ತು. ಆಮೇಲೆ ಸ್ವಲ್ಪ ಬಿಡಿ ಹೂವು, ಮಲ್ಲಿಗೆ ಹೂವು ಎಲ್ಲ ಕೂಡ ತಂದೆ. ಏನೂ ಮಾಡೋಕ್ಕಾಗಲ್ಲ, ಕಾಸ್ಟ್ಲಿ ಆದರೂ ತರಲೇಬೇಕು ಹಬ್ಬಕ್ಕೋಸ್ಕರ. ಬಾಳೆಕಂದೂ ಅಷ್ಟೇ, ಅಷ್ಟು ಕಾಸ್ಟ್ಲಿ ಆಗಿತ್ತು. ಕಾರಿಗೆ ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ಬಾಳೆಕಂದು, ನಿಂಬೆಹಣ್ಣು, ಕುಂಬಳಕಾಯಿ ಎಲ್ಲ ಕೂಡ ತಂದೆ. ಇದೇ ನಮ್ಮ ಏರಿಯಾ ಮಾರ್ಕೆಟು. ಈ ಥರ ರಶ್ ಆಗಿಬಿಡುತ್ತೆ. ಹಣ್ಣು ಕೂಡ ತಂದೆ. 5 ಥರದ ಹಣ್ಣು ತೊಗೊಂಡು ಬಂದೆ. ಮನೆಗೆ ಹೋಗಿ ಅದನ್ನೆಲ್ಲ ಕ್ಲೀನಾಗಿ ಪ್ಲೇಟಿಗೆಲ್ಲ ಜೋಡಿಸಿ ರೆಡಿ ಮಾಡಾದಮೇಲೆ ರಾತ್ರಿ ಮಿಕ್ಸಿ ಮತ್ತು ಫ್ರಿಜ್ಜು, ಟಿ ವಿ ಎಲ್ಲ ಮನೇಲಿ ಏನೇನು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರುತ್ತೋ ಎಲ್ಲ ಕೂಡ ನಾನು ಒರೆಸ್ದೆ. ಯಾಕೆಂದರೆ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಇದು ನಮ್ಮಮ್ಮ ರೂಢಿಸ್ಕೊಂಬಂದಿದ್ದಾರೆ. ಸೊ ನನಗೂ ಅದೇ ಅಭ್ಯಾಸ ಆಗಿದೆ. ಸೊ ನಾನು ಕೂಡ ಅದನ್ನೆಲ್ಲನೂ ನೀಟಾಗೆ ಎಲ್ಲ ಒರೆಸ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಗಾಡಿಗಳು, ಕಾರು ಎಲ್ಲ ವಾಶ್ ಮಾಡ್ತಾಯಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಯಾರೆಲ್ಲ ನನ್ನ ವಿಡಿಯೋ ಇವಾಗ ನೋಡ್ತಾ ಇದ್ದೀರಾ, ನನ್ನ ಹೆಸರು ಬಂದು ಶ್ರುತಿ ಅಂತ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋಸ್ನ ಹಾಕಿದ್ರೆ ನಿಮಗೆ ತಕ್ಷಣಕ್ಕೆ ನೋಟಿಫಿಕೇಷನ್ಸ್ ಬರುತ್ತೆ. ಇವತ್ತು ಬಂದು ನವರಾತ್ರಿಯಲ್ಲಿ 9ನೆಯ ದಿನ. ಇವತ್ತು ಹಬ್ಬ, ಆಯುಧ ಪೂಜೆ ಹಬ್ಬ. ನಾಳೆ ವಿಜಯದಶಮಿ. ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಲ್ಲೆಲ್ಲ ಇವತ್ತನೇ ಗಾಡಿಗಳನ್ನೆಲ್ಲ ಪೂಜೆ ಮಾಡ್ತೀವಿ. ಸೊ ನೆನ್ನೆನೇ ಎಲ್ಲ ರಾತ್ರಿ ನನ್ನ ಹಸ್ಬೆಂಡ್ ಎಲ್ಲ ಗಾಡಿಗಳನ್ನೆಲ್ಲ ತೊಳೆದು ವಾಶ್ ಮಾಡಿ ಎಲ್ಲ ಆಗಿದೆ. ಈಗ ಪೂಜೆ ಮಾಡಬೇಕು. ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಅಡುಗೆ ಮಾಡಬೇಕು. ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲ ಹೆಚ್ಚಿ ಪಾಯಸ ಮಾಡಬೇಕು, ಸ್ವೀಟು. ಸೊ ಬೇಗ ಬೇಗ ಮಾಡಿಕೊಂಡು ಗಾಡಿಗಳನ್ನೆಲ್ಲ ಪೂಜೆ ಮಾಡಬೇಕು. ನನ್ನ ಮಕ್ಳಿಗಿನ್ನೂ ಸ್ನಾನ ಮಾಡಿಸ್ಬೇಕು. ಅವ್ರಿಗೆ ಈಗ ತಾನೇ ರಾಗಿ ಸರಿ ತಿನ್ನಿಸ್ದೆ. ಸೊ ಅವ್ರಿಗೆ ತಿನ್ನಿಸಿದ್ದೀನಿ. ಇನ್ನು ಸ್ನಾನ ಮಾಡಿಸಿ ಅವ್ರಿಗೂ ಹೊಸ ಬಟ್ಟೆ ಹಾಕಬೇಕು. ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಚಿತ್ರಾನ್ನಕ್ಕೆ ಫಸ್ಟು ಅನ್ನಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅಕ್ಕಿನೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ವಾಶ್ ಮಾಡಿ ಇಟ್ಬಿಟ್ರೆ ಅದು ಚಿತ್ರಾನ್ನಕ್ಕೂ ಆಗುತ್ತೆ, ಮೊಸರನ್ನಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ಹೆಚ್ಕೊತಾ ಇದ್ದೀನಿ. ಕೋಸಂಬರಿಗೆ ಕ್ಯಾರೆಟ್ನೆಲ್ಲ ತುರಿತಾ ಇದ್ದೀನಿ. ಹೆಸರುಬೇಳೆ ಮತ್ತು ಸೌತೆಕಾಯಿ ಹಾಕಿ ಕೋಸಂಬರಿ ಮಾಡೋಣ ಅಂತ. ಚಿತ್ರಾನ್ನಕ್ಕೆ ಕಡಲೆಬೀಜ ನನಗೆ ತುಂಬಾ ಇಷ್ಟ. ನನಗೆ, ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಜಾಸ್ತಿ ಕಡಲೆಬೀಜನ ತಿಂತೀವಿ ಚಿತ್ರಾನ್ನಕ್ಕೆ, ಪುಳಿಯೋಗರೆಗೆಲ್ಲ. ಸೊ ಅದಕ್ಕೆ ಕಡಲೆಬೀಜನ ಕರಿತಾ ಇದ್ದೀನಿ. ಸೊ ಫಸ್ಟು ಕಡಲೆಬೀಜ ಕರ್ಕೊಂಬಿಡ್ತೀನಿ. ಅದಾದಮೇಲೆ ಅದಕ್ಕೇ ಒಗ್ಗರಣೆನ ಹಾಕ್ತಾಯಿದ್ದೀನಿ ಚಿತ್ರಾನ್ನಕ್ಕೆ. ನಾನು ಬಂದು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾ ಇರೋದು. ಸೊ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಆಮೇಲೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿದೆ. ಹಾಯ್ ಮೇಡಮ್. ನನ್ನ ದೊಡ್ಡ ಮಗಳದು ಈಗ ಸ್ನಾನ ಆಗಿ ಈಗ ಬಟ್ಟೆ ಹಾಕಬೇಕು, ಹೊಸ ಬಟ್ಟೆ ಹಾಕಬೇಕು ಅವಳಿಗೆ. ಹಾಕೊಳ್ಳೋದು ಹಾಯ್ ಮಾಡು, ಮಾಡಲ್ಲ ಮಾಡಲ್ವಂತೆ. ಸೊ ಇವಾಗ ಅವಳಿಗೆ ಬಟ್ಟೆ ಹಾಕ್ತಾ ಇದ್ದೀನಿ. ಹಾಕೊಳ್ಳೋದು ಯಾರದು, ಯಾರು ಪಪ್ಪನ? ಹಾಯ್ 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 ಮಾಡು. ಹಾಯ್ ಹಾಯ್. ಹೇಗಿದೆ ನನ್ನ ಡ್ರೆಸ್ಸು? ಚೆನ್ನಾಗಿದೆಯಾ?
ಇದೇ ಫಸ್ಟ್ ಟೈಮ್ ಅವಳಿಗೆ ಜೀನ್ಸ್ ಪ್ಯಾಂಟ್ ಹಾಕ್ತಾ ಇರೋದು. ಇದು ಬಂದು ನನ್ನ ಮಾಮ ಕೊಡಿಸಿದ್ದು. ಸೊ ಅದಕ್ಕೆ ಇವತ್ತು ಇದನ್ನೇ ಹಾಕ್ತಾ ಇದ್ದೀನಿ. ಹಾಯ್ ಮೇಡಮ್. ಹಾಯ್. ನನ್ನ ಎರಡನೇ ಮಗಳದ್ದು ಸ್ನಾನ ಆಯಿತು. ಈಗ ಬಟ್ಟೆ ಹಾಕಬೇಕು. ಹಾಯ್ ಮೇಡಮ್. ಹಾಯ್. ಏನು ಹಾಯ್ ಮೇಡಮ್. ಹಾಯ್ ಹಾಯ್. ಬಟ್ಟೆ ಹಾಕನಾ? ಡ್ಯಾನ್ಸ್ 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 ಡ್ಯಾನ್ಸ್. ಸೊ ನಾನು ಯಾವಾಗಲೂ ಫ್ರಾಕ್ ಕೊಡಿಸ್ತಾ ಇದ್ದೆ ಅವರಿಗೆ. ಈ ಸತಿನೇ ನಮ್ಮ ಮಾಮ ಯಾವಾಗಲೂ ಫ್ರಾಕ್ ಕೊಡಿಸ್ತೀಯಾ, ಅದಕ್ಕೆ ಪ್ಯಾಂಟ್ ಕೊಡಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಪ್ಯಾಂಟ್ ಕೊಡಿಸಿದ್ದಾರೆ. ಏನು ಹಾಯ್ ಹಾಯ್. ಓಕೆ ಓಕೆನಾ? ಓಕೆನಾ? ನೀನು ಬರ್ತೀಯಾ? ಹಾಂ, ಡ್ಯಾನ್ಸ್ ಮಾಡಿ. ಡ್ಯಾನ್ಸ್. ಯೇ. ನಮ್ಮ ಓನರ್ ಮನೆ ಸರ್ವೆಂಟು ರಂಗೋಲಿನ ಬಿಡಿಸ್ತಾರೆ. ಹಬ್ಬಗಳ ಟೈಮಲ್ಲಿ ನಾನು ಅವ್ರಿಗೆ ಹೇಳಿಬಿಡ್ತೀನಿ, ಯಾಕೆ ನನಗೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಬರೋದಿಲ್ಲ. ಅಡುಗೆ ಎಲ್ಲ ಮಾಡಾದಮೇಲೆ ಮತ್ತು ದೇವರಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಪೂಜೆನ ಮಾಡ್ತಾಯಿದ್ದೀನಿ. ಅಲ್ಲಿ ನನ್ನ ಮಕ್ಕಳು ಬಂದು ಹೂವನ್ನ ತಗೊಳ್ಳೋದು, ಅಗರಬತ್ತಿನ ತಗೊಳ್ಳೋದು ಎಲ್ಲ ಮಾಡ್ತಾಯಿದ್ರು. ಈಗ ನಾನು ತುಪ್ಪದ ಬತ್ತಿನ ದೇವರಿಗೆ ಬೆಳಗ್ತಾ ಇದ್ದೀನಿ. ಆಮೇಲೆ ಮಂಗಳಾರತಿ ಕೂಡ ಮಾಡಿದೆ. ಈಗ ನಾನು ಕುಂಬಳಕಾಯಿನ ಸ್ಕ್ವೇರಾಗಿ ಕಟ್ ಮಾಡಿ ಅದು ಒಳಗಡೆ ಕುಂಕುಮ ಮತ್ತು ದುಡ್ಡು ಎಲ್ಲ ಹಾಕ್ತಾರಲ್ಲ, ಸಣ್ಣದಾಗಿ ಸ್ಕ್ವೇರ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಗಾಡಿಗೆ ಮತ್ತು ಕಾರ್ಗೆ ಎಲ್ಲ ನೀವಳಿಸಿ ಹೊಡಿಯೋಕ್ಕೆ ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಎಲ್ಲ ಗಾಡಿಗಳ್ನು ಪೂರ್ವ ದಿಕ್ಕಿಗೆ ನಿಲ್ಲಿಸಿ ಪೂಜೆನ ಮಾಡೋಕ್ಕೆ ಎಲ್ಲನೂ ಗಾಡಿಗಳನ್ನೆಲ್ಲ ಇಟ್ಟಿದ್ದರು. ಈಗ ನಾನು ಬಂದು ಎಲ್ಲ ಹೂವನ್ನೆಲ್ಲ ಅವರಿಗೆ ಕೊಡ್ತಾಯಿದ್ದೆ. ಈಗ ಎಲ್ಲ ಗಾಡಿಗಳಿಗೂ ವಿಭೂತಿನ ಹಚ್ಕೊತ ಬರ್ತಾಯಿದ್ದೀನಿ. ವಿಭೂತಿ ಎಲ್ಲ ಹಚ್ಚಾದಮೇಲೆ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಎಲ್ಲ ಕೂಡ ಇಟ್ಕೊತ ಬರ್ತಾಯಿದ್ದೆ. ಇದೇ ತುಂಬಾ ಟೈಮ್ ಆಗೋಗ್ಬಿಡುತ್ತೆ, ಯಾಕೆಂದರೆ 4 ಗಾಡಿ ಇದೆ ಮತ್ತು ಒಂದು ಸೈಕಲ್ಲು. ಸೊ ಎಲ್ಲದಕ್ಕೂ ಇಟ್ಕೊಂಬರೋಷ್ಟಕ್ಕೆ ಟೈಮ್ ಆಗ್ತಾಯಿತ್ತು. ಎಲ್ಲ ಆದಮೇಲೆ ಮಂಗಳಾರತಿ ಕೂಡ ಮಾಡಿದೆ. ಮಂಗಳಾರತಿ ಎಲ್ಲ ಆಯಿತು. ಆಮೇಲೆ ಸ್ವೀಟು, ಕಡಲೆಪುರಿ ಎಲ್ಲ ತಂದಿದ್ದೆ. ಸೊ ಗಾಡಿ ಹತ್ರ ಇಟ್ಟಿದ್ದೀನಿ, ನಿಂಬೆಹಣ್ಣು ಎಲ್ಲನೂ. ಸೊ ನನ್ನ ಹಸ್ಬೆಂಡ್ ಇವಾಗ ಎಲ್ಲದಕ್ಕೂ ಕುಂಬಳಕಾಯಿನ ನೀವಳಿಸ್ತಾ ಇದ್ದಾರೆ ಎಲ್ಲ ಗಾಡಿಗೂ.
ಕುಂಬಳಕಾಯಿ ಎಲ್ಲ ಒಡೆದಾದ್ಮೇಲೆ ಟೈರ್ ಕೆಳಗಡೆ ನಿಂಬೆಹಣ್ಣು ಇಟ್ಟಿರ್ತೀವಲ್ಲ, ಸೊ ಅದನ್ನೆಲ್ಲನೂ ಇವಾಗ ಸ್ಮ್ಯಾಶ್ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಸೊ ಅದರ ಮೇಲೆ ಹೋಗಿ, ನಿಂಬೆಹಣ್ಣಿನ ಮೇಲೆ ಹೋಗಿ ಒಂದು ರೌಂಡು ಹೋಗ್ತಾ ಇದ್ದೀವಿ. ನಾನು ನನ್ನ ಗಾಡೀಲಿ ಹೋಗ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ಅವ್ರ ಗಾಡೀಲಿ. ಸೊ ಫಸ್ಟು ಟೂ ವೀಲರ್ನೆಲ್ಲನೂ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಕಾರ್ನ ನನ್ನ ಹಸ್ಬೆಂಡ್ ಇವಾಗ ಓಡಿಸ್ತಾ ಇದ್ದಾರೆ ಒಂದು ರೌಂಡು. ಸೊ ಇಷ್ಟು ಪೂಜೆ ಎಲ್ಲ ಮುಗಿದ ಮೇಲೆ ಒಳಗಡೆ ಲ್ಯಾಪ್ಟಾಪು ನನ್ನ ಹಸ್ಬೆಂಡ್ದು, ನಂದು ಲ್ಯಾಪ್ಟಾಪ್ಗೆಲ್ಲನೂ ಪೂಜೆನ ಮಾಡ್ತಾಯಿದ್ದೆ. ನನ್ನ ಮಕ್ಕಳದ್ದು ಗಾಡಿ, ಕುದುರೆ ಅದಕ್ಕೂ ಕೂಡ ಪೂಜೆನ ಮಾಡ್ತಾಯಿದ್ದೀನಿ. ಟಿ ವಿ ನಾನು ಹೇಳಿದ್ನಲ್ಲ, ಟಿ ವಿಗೆ, ಫ್ರಿಜ್ಜು, ಮಿಕ್ಸಿ, ಗ್ಯಾಸ್ ಸ್ಟವ್ ಎಲ್ಲದಕ್ಕೂ ಪೂಜೆನ ಮಾಡ್ತಾಯಿದ್ದೆ. ಮತ್ತು ದೇವರಿಗೆ ನಾನು ಮಾಡಿರೋ ಅಡುಗೆನೆಲ್ಲ ನೈವೇದ್ಯ ಮಾಡಿ ಇಟ್ಟಿದ್ದೀನಿ, ಹಣ್ಣು ಎಲ್ಲನೂ. ಸೊ ಇದಾಗಿತ್ತು ನಮ್ಮನೆ ಆಯುಧ ಪೂಜೆ ಹಬ್ಬ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.